ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅಶ್ವತ್ಥಾಮನು ನೀಲನನ್ನು ಕೊಂದುದು ಎಂಬ 31ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು, ಓ ಸಂಜಯ, ನಮ್ಮ ಸೈನ್ಯವೆಲ್ಲ ಹೀಗೆ ಭಂಗ ಹೊಂದಿ ಓಡಿಹೋದ ಮೇಲೆ ನಮ್ಮವರ ಮನಸ್ಸು ಹೇಗಿದ್ದಿತು? ಹೀಗೆ ಭಗ್ನವಾಗಿ ಚದುರಿ ಹೋಗುತ್ತಿರುವ ಸೈನ್ಯವನ್ನು ತಿರುಗಿ ಕೂಡಿಸುವುದಕ್ಕೆ ನಮ್ಮವರಿಗೆ ಸಾಧ್ಯವಾಯಿತೆ? ತಿರುಗಿ ಸೇರಿಸಲಾಗದ ಆ ಸೈನ್ಯವನ್ನು ನಮ್ಮವರು ಹೇಗೆ ಕೂಡಿಸಿದರು ಎಂಬುದನ್ನು ತಿಳಿಸಬೇಕು ಎಂದನು. ಅದಕ್ಕೆ ಸಂಜಯನು, ಧೃತರಾಷ್ಟ್ರ ಮಹಾರಾಜ, ನೀನು ಹೇಳಿದುದು ವಾಸ್ತವವೇ. ನಮ್ಮ ಸೈನ್ಯದ ವೀರರು ಹಾಗೆ ಭಯಪಟ್ಟು ಚದುರಿದರೂ ತಮ್ಮ ಯಶಸ್ಸನ್ನು ಕೆಡಿಸಿಕೊಳ್ಳದೆ ನಿನ್ನ ಮಗನಿಗೆ ಪ್ರಿಯವನ್ನು ಮಾಡಬೇಕೆಂಬ ಉದ್ದೇಶದಿಂದ ದ್ರೋಣನಿಗೆ ಬೆಂಬಲವಾಗಿ ಹೋಗಿ ಅವನೊಡನೆ ಕಲೆತುಕೊಂಡರು. ಪಾಂಡವ ಸೈನ್ಯವು ಶಸ್ತ್ರಗಳನ್ನು ಎತ್ತಿಕೊಂಡು ಬಂದರು. ಯುಧಿಷ್ಠಿರನು ತಮಗೆದಿರಾಗಿ ಜಯೋತ್ಸಾಹದಿಂದ ನಿಂತಿದ್ದರು. ನಿನ್ನ ಸೈನಿಕರು ಅಂತಹ ಭಯಕಾಲದಲ್ಲಿಯೂ ಭಯಪಡದೆ ಸಜ್ಜನರಿಗೆ ಯೋಗ್ಯವಾದ ಕಾರ್ಯಗಳನ್ನೇ ನಡೆಸಿದರು. ಭೀಮನು ಸಾತ್ಯಕಿಯು ಪ್ರದ್ಯುಮ್ನನು ಅಗಲಿದ್ದ ಸಮಯವನ್ನು ನೋಡಿ ನಿನ್ನ ಕಡೆಯವರು ಯುಧಿಷ್ಠಿರನಿಗೆ ಎದಿರಾದರು. ಅತ್ತಲಾಗಿ ಪಾಂಚಾಲರು ಕೂಡ ದ್ರೋಣನನ್ನು ಹಿಡಿಯಿರಿ, ದ್ರೋಣನನ್ನು ಕೊಲ್ಲಿರಿ ಎಂದು ಸೈನ್ಯಗಳನ್ನು ಪ್ರೇರಿಸುತ್ತಿದ್ದರು. ಅದಕ್ಕೆ ಪ್ರತಿಯಾಗಿ ಈ ಕಡೆಯಲ್ಲಿ ನಿನ್ನ ಮಕ್ಕಳು ದ್ರೋಣನನ್ನು ಬಿಟ್ಟು ಕೊಡಬೇಡಿರಿ ಎಂದು ಕೂಗುತ್ತಿದ್ದರು. ಹೀಗೆ ಅತ್ತಲಾಗಿ ಕೆಲವರು ದ್ರೋಣನನ್ನು ಹಿಡಿಯಬೇಕೆಂದು, ಇತ್ತಲಾಗಿ ಕೆಲವರು ದ್ರೋಣನನ್ನು ಬಿಟ್ಟು ಕೊಡಬಾರದೆಂದು ಕೂಗುತ್ತಿದ್ದಾಗ ಕೌರವ ಪಾಂಡವ ಸೈನ್ಯಗಳೆರಡರಲ್ಲಿಯೂ ದ್ರೋಣನ ಕೆಸರೊಂದೇ ಕೇಳಿಸುತ್ತಿದ್ದಿತು. ಉಭಯ ಪಕ್ಷದವರಿಗೂ ಆ ದ್ರೋಣನೇ ಯುದ್ಧ ದ್ಯೂತದ ಪಣವಾದನು. ದ್ರೋಣನು ಪಾಂಚಾಲ ದೇಶದ ರಥಿಕರಲ್ಲಿ ಯಾರು ಯಾರನ್ನು ಹೊಡೆಯುವುದಕ್ಕಾಗಿ ಕೈ ಎತ್ತಿದರೂ ಅಲ್ಲಲ್ಲಿ ಅವನಿಗೆ ಎದುರಾಗಿ ದೃಷ್ಟದ್ಯುಮ್ನನು ಬಂದು ನಿಲ್ಲುವನು. ಸೈನಿಕರ ದೌರ್ಭಾಗ್ಯವಶದಿಂದ ಭಯಂಕರ ಯುದ್ಧವು ಆರಂಭವಾಯಿತು. ರಣಯೋಧರು ಭಯಂಕರ ಸಿಂಹನಾದವನ್ನು ಮಾಡುತ್ತಾ ಎದುರು ಬಿದ್ದರು. ಆಗ ಪಾಂಡವರು ತಾವು ಶತ್ರುಗಳ ಪೆಟ್ಟಿಗೆ ಒಳಗಾಗದೆ ಪ್ರತಿ ಸೈನ್ಯವನ್ನು ತಮ್ಮ ಪರಾಕ್ರಮದಿಂದ ನಡುಗಿಸುತ್ತಿದ್ದರು. ಹಿಂದೆ ಕೌರವರಿಂದ ತಮಗುಂಟಾದ ಕಷ್ಟವನ್ನೆಲ್ಲ ನೆನೆಸಿಕೊಂಡು ಮಹತ್ತಾದ ಕೋಪಕ್ಕೀಡಾಗಿ ಅವರು ತಮ್ಮ ಪ್ರಾಣಗಳನ್ನು ಲಕ್ಷ್ಯ ಮಾಡದೆ ದ್ರೋಣನನ್ನು ಬಾಣಗಳಿಂದ ಎದುರಿಸುತ್ತಿದ್ದರು. ಅಪಜಯಕ್ಕೆ ಲಜ್ಜೆಗೊಂಡ ಆ ವೀರರು ತಮ್ಮ ಪ್ರಾಣಗಳನ್ನೇ ಪಣವಾಗಿಟ್ಟು ಯುದ್ಧ ದ್ಯೂತಗಳನ್ನು ನಡೆಸುವಾಗ ಕಬ್ಬಿಣದಿಂದ ಕಬ್ಬಿಣವನ್ನು, ಕಲ್ಲಿನಿಂದ ಕಲ್ಲನ್ನು ಬಡಿದಂತೆ ಉಭಯ ಪಕ್ಷಕ್ಕೂ ಸಂಘಟನೆ ಉಂಟಾಯಿತು. ಮಹಾರಾಜ, ಬಹುಕಾಲದ ಹಿಂದಿನಿಂದ ಬದುಕಿ ದೇವದಾನವರ ಅದ್ಭುತ ಯುದ್ಧಗಳನ್ನು ನೋಡಿದ್ದವರು ಕೂಡ ಇಂತಹ ಯುದ್ಧವು ಹಿಂದೆ ಯಾವಾಗಲೂ ನಡೆದ ಹಾಗೆ ನೆನಪಿಲ್ಲವೆಂದು ಹೇಳುವರು. ವೀರನಾಶಕ್ಕೆಡೆಯಾದ ಆ ಯುದ್ಧದಲ್ಲಿ ಸೇನಾ ಭಾರದಿಂದ ಪೀಡಿತವಾದ ಭೂಮಿಯು ಕಂಪಿಸುವಂತೆ ತೋರಿತು. ಅಲ್ಲಲ್ಲಿ ಸುತ್ತಿ ಬರುವ ಸೈನ್ಯದ ಕೂಗು ಆಕಾಶವನ್ನೆಲ್ಲ ಸ್ತಂಭಿಸುವಂತೆ ಕೇಳಿಸಿತು. ನಿನ್ನ ಸೈನ್ಯವು ಅಜಾತ ಶತ್ರುವಾದ ಯುಧಿಷ್ಠಿರನ ಸೈನ್ಯವನ್ನು ಪ್ರವೇಶಿಸಿ ಅಲ್ಲಿ ಪಾಂಡವ ಸೈನ್ಯವನ್ನು 100,000 ಲೆಕ್ಕದಿಂದ ಕೊಲ್ಲುತ್ತಾ ಬಂದಿತು. ದ್ರೋಣನ ತೀವ್ರ ಬಾಣಗಳು ಪರಂಪರೆಯಾಗಿ ಪಾಂಡವ ಸೈನ್ಯದ ಮೇಲೆ ಬೀಳುತ್ತಿದ್ದವು. ದ್ರೋಣನಿಂದ ತನ್ನ ಸೈನ್ಯವು ಭಗ್ನವಾಗುತ್ತಿರುವುದನ್ನು ನೋಡಿ ಸೇನಾಪತಿಯಾದ ದೃಷ್ಟದ್ಯುಮ್ನನು ಥಟ್ಟನೆ ಮುಂದೆ ಬಂದು ದ್ರೋಣನನ್ನು ತಡೆದನು. ಆಗ ದ್ರೋಣನಿಗೂ ಪಾಂಚಾಲ ಸೈನಿಕರಿಗೂ ನಡೆದ ಯುದ್ಧವು ಅತ್ಯದ್ಭುತವಾಯಿತು. ಆಗಿನ ಯುದ್ಧಕ್ಕೆ ಲೋಕದಲ್ಲಿ ಹೋಲಿಕೆಯೇ ಇಲ್ಲವೆಂದು ನನಗೆ ತೋರುವುದು. ಇಷ್ಟರಲ್ಲಿಯೇ ಅಗ್ನಿ ತೇಜಸ್ಸುಳ್ಳ ನೀಲನೆಂಬುವನು ದೃಷ್ಟದ್ಯುಮ್ನನಿಗೆ ನೆರವಾಗಿ ನಿಂತು ತನ್ನ ಬಿಲ್ಲೆಂಬ ಜ್ವಾಲೆಯಿಂದಲೂ ಬಾಣಗಳೆಂಬ ಕಿಡಿಗಳಿಂದಲೂ ಕೌರವ ಸೈನ್ಯವನ್ನು ದಹಿಸುತ್ತಾ ಬಂದನು. ಇವನನ್ನು ಕಂಡೊಡನೆ ದ್ರೋಣನ ಮಗನಾದ ಅಶ್ವತ್ಥಾಮನು ತನ್ನ ತಂದೆಗೆ ಬೆಂಬಲವಾಗಿ ನಿಂತನು. ಅಶ್ವತ್ಥಾಮನು ನೀಲನನ್ನು ನೋಡಿ ನಗುತ್ತಾ ಬಹು ಮೃದುವಾಕ್ಯದಿಂದ, ನೀಲ, ನಿನ್ನ ಬಾಣಜ್ವಾಲೆಯಿಂದ ಈ ಅಲ್ಪ ಯೋಧರನ್ನು ದಹಿಸಿ ಫಲವೇನು? ನನ್ನೊಬ್ಬರೊಡನೆ ಯುದ್ಧ ಮಾಡು, ನನ್ನನ್ನು ಪ್ರಹರಿಸು, ಆಗ ನಿನ್ನ ಪರಾಕ್ರಮವನ್ನು ನೋಡುವೆನು ಎಂದನು. ಕಮಲ ದಳದಂತಿರುವ ಕಣ್ಣುಗಳಿಂದಲೂ ಕಮಲ ವರ್ಣದ ಮೈಯಿಂದಲೂ ಅರಳಿದ ಕಮಲದಂತಿರುವ ಮುಖದಿಂದಲೂ ಸುಕುಮಾರ ರೂಪವುಳ್ಳ ಆ ಅಶ್ವತ್ಥಾಮನ ಮೇಲೆ ನೀಲನು ತೀವ್ರ ಬಾಣಗಳನ್ನು ಬಿಟ್ಟನು. ಅಶ್ವತ್ಥಾಮನು ಆ ನೀಲನ ಧನುಸ್ಸನ್ನು ಧ್ವಜವನ್ನು ಕತ್ತರಿಸಿ ಬಿಟ್ಟನು. ಒಡನೆ ನೀಲನು ಕತ್ತಿ ಗುರಾಣಿಗಳನ್ನು ಹಿಡಿದು ರಥದಿಂದ ಹಾರಿ ದ್ರೋಣಪುತ್ರನ ತಲೆಯನ್ನು ಕಡಿಯುವ ಪ್ರಯತ್ನದಿಂದ ಮುಂದುವರಿದನು. ಆದರೇನು, ಅಶ್ವತ್ಥಾಮನು ನಗುತ್ತಿರುವವನಂತೆಯೇ ಒಂದು ಭಲ್ಲಾಯುಧದಿಂದ ಕುಂಡಲ ಸಹಿತವಾದ ಆ ನೀಲನ ತಲೆಯನ್ನು ಕತ್ತರಿಸಿ ಕೆಡಹಿ ಬಿಟ್ಟನು.
ಕೆಸಳಾದ ಮೂಗಿನಿಂದಲೂ ಚಂದ್ರನಿಗೆಣೆಯಾದ ಮುಖದಿಂದಲೂ ಕಮಲ ದಳದಂತಿರುವ ಕಣ್ಣುಗಳಿಂದಲೂ ನೈದಿಲೆಯ ದಳದಂತಿರುವ ಮೈಬಣ್ಣದಿಂದಲೂ ಸುಂದರವಾಗಿ ಅತ್ಯುನ್ನತಾಕಾರವುಳ್ಳ ಆ ನೀಲನು ಮೃತನಾಗಿ ಬಿದ್ದುದನ್ನು ನೋಡಿ ಪಾಂಡವ ಸೈನ್ಯವು ಬಹಳ ವ್ಯಥೆಗೊಂಡಿತು. ಆಗ ಪಾಂಡವ ಪಕ್ಷದ ಮಹಾರಥರೆಲ್ಲ ಭೀತರಾಗಿ, ಅಯ್ಯೋ, ಇನ್ನು ನಮ್ಮನ್ನು ದ್ರೋಣನ ಕೊಲೆಯಿಂದ ಯಾರು ತಾನೇ ಕಾಪಾಡುವರು? ಅರ್ಜುನನು ಈಗ ದಕ್ಷಿಣದ ಕಡೆಯಲ್ಲಿ ಸಂಶಪ್ತಕ ಸೈನ್ಯದಲ್ಲಿಯೂ ನಾರಾಯಣ ಸೈನ್ಯದಲ್ಲಿಯೂ ಹತಶೇಷರಾದವರನ್ನು ಕೊಲ್ಲುವ ಪ್ರಯತ್ನದಲ್ಲಿರುವನು. ಅವನಾದರೂ ಈ ಸಮಯದಲ್ಲಿ ಇಲ್ಲಿಗೆ ಬಂದು ನಮ್ಮನ್ನು ಕಾಪಾಡುವ ಸಂಭವವೂ ಇಲ್ಲವಲ್ಲ ಎಂದು ಚಿಂತಿಸುತ್ತಿದ್ದರು. ಇದು 31ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.